ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಯ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಮಾತುಗಳನ್ನು ಆಡಿದ್ರು. ಇದಕ್ಕೆ ಪರಮೇಶ್ವರ್ ಅವರ ಮಾತಿಗೆ ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಇದು ಮೂರ್ಖತನದ ಪರಮಾವಧಿ ಅಂತೇಳಿ ಕಿಡಿಕಾರಿದ್ದಾರೆ. ಜನರು ಆಳ್ವಿಕೆ ಮಾಡೋದಕ್ಕೆ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇಂತಹ ಮಾತುಗಳಿಂದ ದೇಶದ್ರೋಹಿಗೆ ಬಲ ಸಿಗುತ್ತೆ, ಮತ್ತಷ್ಟು ಕೆಟ್ಟ ಘಟನೆಗಳಿಗೆ ಈ ಮಾತು ಕಾರಣವಾಗುತ್ತೆ ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆಯ ಮಾತುಗಳನ್ನು ಯಾಕೆ ಆಡಿದ್ರು, ಆ ಸಂದರ್ಭದಲ್ಲಿ ಏನಾಯ್ತು, ಏನ್ ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಸಮಯ ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೊಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಈ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ, ಈ ಥರ ಕೊಲೆಗಡಕರಿಗೆ ಇನ್ನೂ ಕೂಡ ಆನೆಬಲ ಬಂದಂತ ಆಗ್ತದೆ. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೊಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಯ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಮಾತುಗಳನ್ನು ಆಡಿದ್ರು. ಇದಕ್ಕೆ ಪರಮೇಶ್ವರ್ ಅವರ ಮಾತಿಗೆ ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಇದು ಮೂರ್ಖತನದ ಪರಮಾವಧಿ ಅಂತೇಳಿ ಕಿಡಿಕಾರಿದ್ದಾರೆ. ಜನರು ಆಳ್ವಿಕೆ ಮಾಡೋದಕ್ಕೆ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇಂತಹ ಮಾತುಗಳಿಂದ ದೇಶದ್ರೋಹಿಗೆ ಬಲ ಸಿಗುತ್ತೆ, ಮತ್ತಷ್ಟು ಕೆಟ್ಟ ಘಟನೆಗಳಿಗೆ ಈ ಮಾತು ಕಾರಣವಾಗುತ್ತೆ ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆಯ ಮಾತುಗಳನ್ನು ಯಾಕೆ ಆಡಿದ್ರು, ಆ ಸಂದರ್ಭದಲ್ಲಿ ಏನಾಯ್ತು, ಏನ್ ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಸಮಯ ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೊಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಈ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ, ಈ ಥರ ಕೊಲೆಗಡಕರಿಗೆ ಇನ್ನೂ ಕೂಡ ಆನೆಬಲ ಬಂದಂತ ಆಗ್ತದೆ. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೊಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಯ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಮಾತುಗಳನ್ನು ಆಡಿದ್ರು. ಇದಕ್ಕೆ ಪರಮೇಶ್ವರ್ ಅವರ ಮಾತಿಗೆ
ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಇದು ಮೂರ್ಖತನದ ಪರಮಾವಧಿ ಅಂತೇಳಿ ಕಿಡಿಕಾರಿದ್ದಾರೆ. ಜನರು ಆಳ್ವಿಕೆ ಮಾಡೋದಕ್ಕೆ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇಂತಹ ಮಾತುಗಳಿಂದ ದೇಶದ್ರೋಹಿಗೆ ಬಲ ಸಿಗುತ್ತೆ, ಮತ್ತಷ್ಟು ಕೆಟ್ಟ ಘಟನೆಗಳಿಗೆ ಈ ಮಾತು ಕಾರಣವಾಗುತ್ತೆ ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆಯ ಮಾತುಗಳನ್ನು ಯಾಕೆ ಆಡಿದ್ರು, ಆ ಸಂದರ್ಭದಲ್ಲಿ ಏನಾಯ್ತು, ಏನು ಮಾತಾಡಿದ್ದಾರೆ ನೋಡ್ಕೊಂಬೋಣ ಬನ್ನಿ. ಸಮಯ ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೇಕು. ಅವಾಗ ನಾನು ನಿಮ್ಮ ಜೊತೆಲಿ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಈ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ, ಈ ಥರ ಕೊಲೆಗಡಕರಿಗೆ ಇನ್ನೂ ಕೂಡ ಆನೆ ಬಲ ಬಂದಂತ ಆಗ್ತದೆ. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಯಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಯ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಮಾತುಗಳನ್ನು ಆಡಿದ್ರು. ಇದಕ್ಕೆ ಪರಮೇಶ್ವರ್ ಅವರ ಮಾತಿಗೆ ವಿಜೇಂದ್ರ ಅವರು ಸಿಡಿಮಿಡಿಗೊಂಡಿದ್ದಾರೆ. ಇದು ಮೂರ್ಖತನದ ಪರಮಾವಧಿ ಅಂತೇಳಿ ಕಿಡಿಕಾರಿದ್ದಾರೆ. ಜನರು ಆಳ್ವಿಕೆ ಮಾಡೋದಕ್ಕೆ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇಂತಹ ಮಾತುಗಳಿಂದ ದೇಶದ್ರೋಹಿಗೆ ಬಲ ಸಿಗುತ್ತೆ, ಮತ್ತಷ್ಟು ಕೆಟ್ಟ ಘಟನೆಗಳಿಗೆ ಈ ಮಾತು ಕಾರಣವಾಗುತ್ತೆ ಅಂತೇಳಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆಯ ಮಾತುಗಳನ್ನು ಯಾಕೆ ಆಡಿದ್ರು, ಆ ಸಂದರ್ಭದಲ್ಲಿ ಏನಾಯ್ತು, ಏನು ಮಾತಾಡಿದ್ದಾರೆ ನೋಡ್ಕೊಂಬೋಣ ಬನ್ನಿ. ಸಮಯ ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೇಕು. ಅವಾಗ ನಾನು ನಿಮ್ಮ ಜೊತೆಲಿ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಗೆ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನು ಮಾಡೋದು ಬಿಟ್ಟು ಈ ರೀತಿ ಈ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ, ಈ ಥರ ಕೊಲೆಗಡಕರಿಗೆ ಇನ್ನೂ ಕೂಡ ಆನೆ ಬಲ ಬಂದಂತ ಆಗ್ತದೆ. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಇದು ಅವಿವೇಕತನದ ಪರಮಾವಧಿ. ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು, ಇದೆಲ್ಲದನ್ನು ಕೂಡ ಗಟ್ಟಿಯಾಗಿ